ಹಾಲೊಳಗೆ ಹುಳಿ ಹಿಂಡಿದ್ರಂತೇಳಿ ಆ ಹಾಲನ್ನು ಎಸೆಯೋದಲ್ರಿ, ಆ ಹಾಲೊಳಗನ ಬೆಣ್ಣೆ ತುಪ್ಪ ಮಾಡ್ಕೊಳ್ಳುವಂತಹ ಸಾಮರ್ಥ್ಯ ನಿಮ್ಮಲ್ಲಿರ್ಬೇಕು. ಹಂಗೆ ಲೈಫ್ ಒಳಗೆ ಯಾರೋ ಏನೋ ನಿಮ್ಮ ಲೈಫನ್ನು ಹಾಳು ಮಾಡಿದ್ರು, ಯಾರೋ ಏನೋ ಅಪವಾದ ಮಾಡಿದ್ರು, ಅಪಮಾನ ಮಾಡಿದ್ರು ಅಂತೇಳಿ ತಲೆ ಮೇಲೆ ಕೈ ಕಿಟ್ಕೊಂಡು ಕೂತ್ಕೊಳಕ್ಕೆ ಹೋಗಬೇಡ್ರಿ. ಅಂತಹ ಶಬ್ದಗಳೇ ನಮಗೆ ಇವತ್ತು ಈ ಒಂದು ಮುಂದಿನ ದಾರಿ ಸಾಗಿಸ್ಲಿಕ್ಕೆ ಸ್ಫೂರ್ತಿದಾಯಕ ಅಂತ ತಿಳ್ಕೊಂಡು ನಿಮ್ಮ ಕೆಲಸವನ್ನು ನೀನು ಶ್ರದ್ಧೆ ಭಕ್ತಿಯಿಂದ ಮಾಡಿದ್ದೆ ಆದ್ರೆ ಗೆದ್ದೇ ಗೆಲ್ತೀರ. ಇವತ್ತೇನೋ ಒಂದು ಕೆಲಸ ಮಾಡುವಾಗ ನಾ ಬಿದ್ದುಬಿಟ್ಟೆ, ಇವ್ರಲಿಂದ ಹಿಂಗೆ ಆಗ್ಬಿಡ್ತು ಅಂತ ಯೋಚನೆ ಮಾಡ್ತಾ ಕೂತ್ಕೊಳಕ್ಕೆ ಹೋಗಬೇಡ್ರಿ. ಎದ್ದೇಳ್ರಿ. ಎದ್ದಷ್ಟು ಓಡದಷ್ಟು ನಮ್ಮ ಒಂದು ಗುರಿಯನ್ನು ತಲುಪಲಿಕ್ಕೆ ಸಾಧ್ಯ ಆಗೇ ಆಗುತ್ತಾ. ಒಂದು ತಿಳ್ಕೋರಿ, ಈ ಒಂದು ಪ್ರಪಂಚದಲ್ಲಿ ಒಬ್ಬರೇ ಒಬ್ಬರು ನಮ್ಮ ಜೀವನವನ್ನು ನಡೆಸಲಿಕ್ಕೆ ಸಹಾಯ ಮಾಡ್ತಾರೆ. ಯಾರವರು? ನಾವೇ. ನಮ್ಮ ಜೀವನವನ್ನು ನಾವೇ ಮುಂದೆ ತಗೊಂಡು ಹೋಗ್ಬೇಕ್ರಿ. ಯಾರಿಂದಲೂ ಸಾಧ್ಯ ಇಲ್ಲ. ಭಗವಂತನ ಸ್ಮರಣೆಯನ್ನು ಮಾಡಿಕೊಂಡು ಭಗವಂತನ ನೆನೆಸ್ಕೊಂಡು ನೀವು ಕೆಲಸವನ್ನು ಮಾಡಿದ್ದೇ ಆದ್ರೆ ಪ್ರಾಮಾಣಿಕತೆ, ಒಂದು ಸಾಧನೆ ಮಾಡುವಂಥ ಆತ್ಮವಿಶ್ವಾಸ ನಿಮ್ಮಲ್ಲಿದ್ದರೆ ನೀವು ಮಾಡುವಂಥ ಕೆಲಸಕ್ಕೆ ಭಗವಂತನ ಆಶೀರ್ವಾದ ಇದ್ದೇ ಇರುತ್ತೆ. ಶುಭಮಸ್ತು. ನಮಸ್ಕಾರ. ಹರೇ ಕೃಷ್ಣ.